ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಇಡೀ ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಅಂದರೆ ಕುಂಭರಾಶಿಯವರು ಇಂದು ಹಾದಿ ತಪ್ಪಿಸಿದ್ದವರಂತೆ ನಿಂತಿದ್ದೀರಾ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಕುಂಭರಾಶಿಯವರೇ, ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ? ಕಳೆದ ಕೆಲವು ವರ್ಷಗಳಿಂದ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೆ ಬೇಡವೆನ್ನುವ ಹಂತಕ್ಕೆ ಬಂದಿರಬಹುದು. ಆದರೆ ಸ್ನೇಹಿತರೆ, ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ. ಈ 2026 ನಿಮ್ಮ ಪಾಲಿಗೆ ಪುನರ್ಜನ್ಮದ ವರ್ಷ. ಕಳೆದುಕೊಂಡಿದ್ದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯುವ ಕಾಲ ಇದು. ಶನಿ ಮಹಾತ್ಮ ರಾಶಿಯಿಂದ ಹೊರಟು ಧನಸ್ಥಾನಕ್ಕೆ ಕಾಲಿಡುತ್ತಿದ್ದಾನೆ. ಜೀಬು ತುಂಬಿಸುವ ಯೋಗ ತರುತ್ತಿದ್ದಾನೆ. ಆದರೆ ಎಚ್ಚರ, ಹಣ ಬರುವ ಸಮಯದಲ್ಲಿ ನೀವು ಆಡುವ ಒಂದು ತಪ್ಪು ಅಥವಾ ದುಡುಕುತನ ಅದು ಎಲ್ಲಿಲ್ಲದ ದೊಡ್ಡ ಸವಾಲು ತಂದು ನಿಲ್ಲಿಸಬಹುದು. 2026ರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಅತಿ ದೊಡ್ಡ ಸವಾಲು ನಿಮ್ಮ ನಾಲಿಗೆ. ಅದೇ ನಿಮಗೆ ಶತ್ರುವಾಗಬಹುದು. ಅದಕ್ಕೆ ಪರಿಹಾರವೇನು? ಈ ವರ್ಷ ನಿಮಗೆ ಒಲಿಯಲಿರುವ ಗಜಕೇಸರಿ ಯೋಗದ ಫಲಗಳೇನು? ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆತ್ಮೀಯ ಕುಂಭರಾಶಿಯವರೇ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಕುಂಭರಾಶಿಯವರ 2026ರ ಭವಿಷ್ಯ ತಿಳಿಯುವ ಮುನ್ನ ನೀವು ಯಾರು, ನಿಮ್ಮ ಮೂಲ ಸ್ವಭಾವ ಏನು, ಅದು ಈ ವರ್ಷ ನಿಮಗೆ ವರದಾನವೋ ಶಾಪವೋ ಆಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಕುಂಭರಾಶಿಯವರು ಶನಿಯ ಪ್ರಭಾವಕ್ಕೊಳಪಟ್ಟು ಸ್ಥಿರ ಸ್ವಭಾವದ ವಾಯುತತ್ವದ ರಾಶಿ. ನಿಮ್ಮ ಅತಿ ದೊಡ್ಡ ಗುಣ ಮಾನವೀಯತೆ. ಬೇರೆಯವರ ಕಷ್ಟ ನೋಡಿದರೆ ಸಹಿಸಲಾರದು. ಕೈಯಲ್ಲಿ ಹಣವಿಲ್ಲದಿದ್ದರೂ ಸಾಲ ಮಾಡಿ ಸಹಾಯ ಮಾಡುತ್ತೀರಿ. ಆದರೆ ಇದೇ ನಿಮ್ಮ ದೌರ್ಬಲ್ಯವೂ ಆಗಿದೆ. 2026ರಲ್ಲಿ ಈ ಗುಣವನ್ನು ಸ್ವಲ್ಪ ನಿಯಂತ್ರಿಸಿ. ಕಳೆದ ವರ್ಷಗಳಲ್ಲಿ ನೀವು ಒಳ್ಳೆಯದು ಮಾಡಿದವರಿಂದಲೇ ಕೆಟ್ಟದ್ದಾಗಿದೆ. ಈ ವರ್ಷ ಸ್ವಲ್ಪ ಕಠಿಣರಾಗಿ. ಇನ್ನೊಂದು ಗುಣ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ. ಅದ್ಭುತ ಐಡಿಯಾಗಳಿರುತ್ತವೆ, ಆದರೆ ಸೋಮಾರಿತನ ಅಥವಾ ಅತಿಯಾದ ಯೋಚನೆ ಹಿಂದುಳಿಯುತ್ತದೆ. 2026ರಲ್ಲಿ ಶನಿ ನಿಮ್ಮನ್ನು ಸೋಮಾರಿತನ ಬಿಟ್ಟು ಕೆಲಸ ಮಾಡುವಂತೆ ಉತ್ತೇಜಿಸುತ್ತಾನೆ. ಹಾಗಾಗಿ ನೀವು ಒಳಗೆ ಅಳುತ್ತಾ ಹೊರಗೆ ನಗುವ ವ್ಯಕ್ತಿತ್ವ. ಈ ಗುಣ 2026ರಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮನಸ್ಸಿನ ಭಾರವನ್ನು ಆಪ್ತರ ಜೊತೆ ಹಂಚಿಕೊಳ್ಳಲು ಕಲಿಯಿರಿ. ಬೇಗ ನಂಬುವ ಸ್ವಭಾವ. ಈ ವರ್ಷ ವ್ಯಾಪಾರ ಸಂಬಂಧಗಳಲ್ಲಿ 100 ಬಾರಿ ಯೋಚಿಸಿ. ಈ ಗುಣಗಳನ್ನು ಅರಿತು ಮುನ್ನಡೆದರೆ 2026ರಲ್ಲಿ ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗುವುದರಲ್ಲಿ ಸಂದೇಹವಿಲ್ಲ. ಈಗ ಗ್ರಹಗಳ ಆಟ ನೋಡೋಣ. ಒಂದು ಶನಿ ವರ್ಷಾರಂಭದಲ್ಲಿ ಲಗ್ನದಲ್ಲಿದ್ದು ನಂತರ ಮೀನರಾಶಿಗೆ ಅಂದರೆ ನಿಮ್ಮ 2ನೇ ಮನೆ ಧನಸ್ಥಾನಕ್ಕೆ ಬರುತ್ತಾನೆ. ಸಾಡೆಸಾತಿಯ ಕೊನೆ ಹಂತ ಆರಂಭ ಆಗಿದೆ. ನಿಮಗೆ ಹಣ, ಕುಟುಂಬದತ್ತ ಗಮನ ಹೋಗುತ್ತದೆ. ಕಷ್ಟಪಟ್ಟು ಗಳಿಸಿದ ಹಣ ಕೈ ಸೇರುವ ಕಾಲ. 2 ದೇವಗುರು ಬೃಹಸ್ಪತಿ ಮಧ್ಯಭಾಗದಲ್ಲಿ ಮಿಥುನಕ್ಕೆ ಬಂದು ಪಂಚಮ ಸ್ಥಾನದಲ್ಲಿ ನೆಲೆಸುತ್ತಾನೆ. ರಾಜಯೋಗ, ಸಂತಾನ, ಪ್ರೇಮ, ಶಿಕ್ಷಣ, ಪೂರ್ವ ಪುಣ್ಯದಲ್ಲಿ ಬಲ, ಗುರುವಿನ ದೃಷ್ಟಿ ರಾಶಿ ಮೇಲೆ ಬಿದ್ದು ಹೊಸ ತೇಜಸ್ಸು, ಆತ್ಮವಿಶ್ವಾಸ ಬರುತ್ತದೆ. 3 ರಾಹು ಕೇತು ಮಿಶ್ರಫಲ. ವಿದೇಶ ಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿ. ಒಟ್ಟಾರೆ ಗ್ರಹಗಳು ಕಲಿತು ಮುಂದಡಿ ಎನ್ನುತ್ತಿದೆ. ಮತ್ತೆ ಇಷ್ಟು ದಿನದ ಕಷ್ಟಕ್ಕೆ ಬಡ್ಡಿ ಸಮೇತ ಸುಖ ಕೊಡಲು ಸಿದ್ಧವಾಗಿದೆ. ವೃತ್ತಿ, ಉದ್ಯೋಗ ಈ ವರ್ಷ ಟರ್ನಿಂಗ್ ಪಾಯಿಂಟ್. ಇಲ್ಲಿಯವರೆಗೆ ಪರಿಶ್ರಮಕ್ಕೆ ಗುರುತಿಸಿಕೊಳ್ಳದಿದ್ದರೂ 2026ರಲ್ಲಿ ಶನಿದೇವ ನ್ಯಾಯ ಕೊಡುತ್ತಾನೆ. ಪ್ರಮೋಷನ್, ಸಂಬಳ ಹೆಚ್ಚಳ. ವರ್ಷದ 2ನೇ ಅರ್ಧದಲ್ಲಿ ಶುಭ ಸುದ್ದಿ. ಆದರೆ ಸಹೋದ್ಯೋಗಿಗಳ ಜೊತೆ ಅನಗತ್ಯ ಜಗಳ ಬೇಡ ಸ್ನೇಹಿತರೆ. ನಿಮ್ಮ ಕೆಲಸವೇ ಮಾತಾಡಲಿ. ಕೆಲಸದಲ್ಲಿ ಸ್ಥಿರತೆ ಬರುತ್ತದೆ. ಐಟಿ, ವಿಜ್ಞಾನ, ಸಂಶೋಧನೆ, ಇಂಜಿನಿಯರಿಂಗ್ ಮತ್ತು ಸಮಾಜ ಸೇವೆ ಕ್ಷೇತ್ರದವರಿಗೆ ಅದ್ಭುತ ವರ್ಷ. ಕ್ರಿಯೇಟಿವ್ ಐಡಿಯಾಗಳಿಗೆ ಮನ್ನಣೆ. ನಿರುದ್ಯೋಗಿಗಳಿಗೆ ಮಾರ್ಚ್ ನಂತರ ಉತ್ತಮ ಅವಕಾಶಗಳು. ವಿದೇಶಿ ಕಂಪನಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಸಿಗುವ ಯೋಗ. ಇಂಟರ್ವ್ಯೂಗೆ ಕಪ್ಪು ಅಥವಾ ನೀಲಿ ಬಣ್ಣ ಧರಿಸಿ. ಮತ್ತು ಸಂಬಳ ಕಡಿಮೆ ಅನಿಸಿದರೂ ಬಿಡಬೇಡಿ. ಇದೇ ಭವಿಷ್ಯದ ಬುನಾದಿ. ಸರ್ಕಾರಿ ಕೆಲಸ ಪ್ರಯತ್ನಿಸುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಆದರೆ ಪ್ರಯತ್ನ ಬಿಟ್ಟು ಕೇವಲ ಅದೃಷ್ಟಕ್ಕೆ ಕಾಯಬೇಡಿ. ಶನಿ ಶ್ರಮವನ್ನೇ ಕೇಳುತ್ತಾನೆ. ಮತ್ತೆ ಹಣಕಾಸು ನಿಮ್ಮ ಅತಿ ದೊಡ್ಡ ತಲೆನೋವಾದ ಸಾಲದ ಸುಳಿ 2026ರಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಶನಿ ಧನಸ್ಥಾನದಲ್ಲಿ ಆರ್ಥಿಕ ಶಿಸ್ತು ಬರುತ್ತದೆ. ಹಣ ಬರುತ್ತದೆ, ಆದರೆ ಕಠಿಣ ಪರಿಶ್ರಮದಿಂದ ಉಳಿತಾಯದ ಬುದ್ಧಿ ಬರುತ್ತದೆ. ದಾನ ಮತ್ತು ಜಮೀನು ಕೈ ಸಾಲ ಕೊಡುವುದನ್ನು ಕಡಿಮೆ ಮಾಡಿ. ಹಾಗೆ ಹಳೆಯ ಬಾಕಿ ವಸೂಲಾಗಲು
ಗಟ್ಟಿ ಪ್ರಯತ್ನ ಬೇಕು. ಮತ್ತು ಸೈಡ್ ಬಿಸ್ನೆಸ್, ಪಾಸಿಟಿವ್ ಇನ್ಕಮ್ ಅಂದರೆ ಪ್ಯಾಸಿವ್ ಇನ್ಕಮ್ ಯೋಚಿಸಿ. ಶೇರ್ ಮಾರ್ಕೆಟ್ಗಳಲ್ಲಿ ದೀರ್ಘಕಾಲದ ಹೂಡಿಕೆ ಮಾತ್ರ. ಮತ್ತು ಜೂಜಾಟದಲ್ಲಿ ನಷ್ಟದ ಯೋಗ. ವ್ಯಾಪಾರ ಮಿಶ್ರಫಲ, ಪಾಲುದಾರಿಕೆಯಲ್ಲಿ ಎಚ್ಚರ. ನಿಮ್ಮ ನೇರ ಮಾತು ಪಾಲುದಾರರನ್ನು ದೂರ ಮಾಡಬಹುದು. ಕಬ್ಬಿಣ, ಸಿಮೆಂಟ್, ಕನ್ಸ್ಟ್ರಕ್ಷನ್, ಆಯಿಲ್, ಟ್ರಾನ್ಸ್ಪೋರ್ಟ್ ವ್ಯಾಪಾರಿಗಳಿಗೆ ಅದ್ಭುತ ಲಾಭ. ಹೋಟೆಲ್, ಜವಳಿಗೆ ಆರಂಭದಲ್ಲಿ ಮತ್ತೆ ದೀಪಾವಳಿ ಸಮಯದಲ್ಲಿ ಭರ್ಜರಿ ವ್ಯಾಪಾರ. ಕುಟುಂಬ ಮತ್ತು ದಾಂಪತ್ಯ ಗುರುಬಲದಿಂದ ಮನೆಯಲ್ಲಿ ಶಾಂತಿ. ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ಡೈವರ್ಸ್ ಕೇಸುಗಳಲ್ಲಿ ರಾಜಿ ಸಾಧ್ಯ, ಆದರೆ ಮಾತಿನ ಮೇಲೆ ಹಿಡಿತ ಕಡ್ಡಾಯ. ಅವಿವಾಹಿತರಿಗೆ ಮೇ ನಂತರ ಮದುವೆ ಯೋಗಬಲ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ. ಸಂತಾನ ಭಾಗ್ಯಕ್ಕೆ ಕಾಯುತ್ತಿರುವವರಿಗೆ ಮಗುವಿನ ಆಗಮನದ ಸುವರ್ಣ ಕಾಲ. ವಿದ್ಯಾರ್ಥಿಗಳು ಏಕಾಗ್ರತೆ ಕೊರತೆ ದೂರ ಮಾಡಿದರೆ ಉತ್ತಮ ಫಲ. ವಿದೇಶದಲ್ಲಿ ಉನ್ನತ ಶಿಕ್ಷಣದ ಕನಸು ನನಸಾಗುತ್ತೆ ಸ್ನೇಹಿತರೆ. ಮತ್ತು ಟೆಕ್ನಿಕಲ್ ರಿಸರ್ಚ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉನ್ನತ ಯಶಸ್ಸು. ಆಸ್ತಿ ವಾಹನ, ಸ್ವಂತ ಮನೆ, ಪ್ಲಾಟ್ ಕನಸು ನನಸಾಗುವ ಕಾಲ. ವಾಹನ ಖರೀದಿಗೆ ವರ್ಷದ 2ನೇ ಭಾಗ ಒಳ್ಳೆಯದು. ಗೃಹಿಣಿಯರಿಗೆ ಚಿನ್ನದ ಒಡವೆ ಖರೀದಿ ಯೋಗ. ಆರೋಗ್ಯ ಮತ್ತು ಕಾಲು ಮಂಡಿ ನರಗಳ ತೊಂದರೆ, ಮಾನಸಿಕ ಒತ್ತಡ. ಯೋಗ ಪ್ರಾಣಾಯಾಮ ಮಾಡಿದರೆ ಒಳ್ಳೆಯದು. ತಂದೆ ತಾಯಿಯ ಆರೋಗ್ಯದಲ್ಲಿ ಗಮನ ಬೇಕು. 2026ರಲ್ಲಿ ಅತಿ ದೊಡ್ಡ ಸವಾಲು ನಿಮ್ಮ ಮಾತೇ ನಿಮಗೆ ಶತ್ರು. ಶನಿ 2ನೇ ಮನೆಯಲ್ಲಿರುವಾಗ ಮಾತು ಕಠೋರವಾಗುತ್ತದೆ. ಒಳ್ಳೆಯದಕ್ಕೆ ಹೇಳಿದರೂ ಕೇಳುವವರಿಗೆ ಅಹಂಕಾರದಂತೆ ತೋರುತ್ತದೆ. ಕುಟುಂಬದಲ್ಲಿ ಒಡೆಯುವ ಹಣಕಾಸಿನ ನಷ್ಟವಾಗುವ ಯೋಗ. ಪರಿಹಾರ ಕೋಪ ಮತ್ತು ವಾದದ ಸಮಯದಲ್ಲಿ ಮೌನವಾಗಿರಿ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರ ಹನುಮಾನ್ ಚಾಲಿಸ ಪಠಿಸಿ ಮತ್ತು ಕೇಳಿ. ಶನಿವಾರ ಅನ್ನದಾನ, ಕಾಗೆಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ಕೊಡಿ. 2026 ಕುಂಭ ರಾಶಿಯವರಿಗೆ ಅದ್ಭುತ ವರ್ಷವಾಗಲಿದೆ ಅಂತ ಹೇಳ್ಬೋದು. ಕಷ್ಟಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು. ನೀವು ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೀರಿ ಅಂತ ಹೇಳ್ತಾ ಶುಭವಾಗಲಿ ಸ್ನೇಹಿತರೆ. ಮತ್ತು ಈ ವಿಡಿಯೋನ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಬಜರಂಗಬಲಿ ಅಥವಾ ಜೈ ಮಹಾಲಕ್ಷ್ಮಿ, ಜೈ ಶನೇಶ್ವರ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿನೇ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಕುಂಭರಾಶಿಯವರಿಗೆ 2026 ನೀವು ತಾಳ್ಮೆಯಿಂದಿದ್ದರೆ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸುತ್ತೀರಾ. ಹೇಳಿದಾಗೆ ನೀವು ಮಾತು ಕಡಿಮೆ ಆಡಿದರೆ ನಿಮಗೆ ಹಣದ ಅರಿವು ಕೂಡ ಹರಿದು ಬರುತ್ತೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ಎಚ್ಚರವಾಗಿದ್ದರೆ ಎಲ್ಲ ಶುಭ ಫಲಗಳನ್ನು ನೀವು ಅನುಭವಿಸ್ತೀರ ಈ ವರ್ಷದಲ್ಲಿ. ಹಾಗಾಗಿ ನೀವು ಹಾಗೆ ಶನಿದೇವನ ಅಂದರೆ ಕೊನೆ ಸಾಡೆ ಸಾತಿ ಹಂತದಲ್ಲಿದ್ದೀರಾ. ಹಾಗಾಗಿ ನೀವು ಶನಿ ಮಹಾತ್ಮನ ದರ್ಶನ ಮಾಡಿ ಪ್ರತಿ ಶನಿವಾರ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಎಳ್ಬತ್ತಿ ಹಚ್ಚಿ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ಹೋಗಿ ವಿಳೆದೆಲೆ ಹಾರವನ್ನು ಅರ್ಪಿಸಿ ಆಂಜನೇಯ ಟೆಂಪಲಲ್ಲಿ ಖಂಡಿತ ನಿಮಗೆ ಎಲ್ಲ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಕುಂಭ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತೀನಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.